www.pravasiprapancha.com. ಮಾನ್ಯ ಪ್ರವಾಸೋದ್ಯಮ ಸಚಿವರನ್ನು ಅವರ ಮಾತುಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರಕ್ಕೆ ಮೀಸಲಾಗಿರ್ತಕ್ಕಂಥ ಕನ್ನಡದ ಪ್ರಪ್ರಥಮ ಏಕೈಕ ವಿನೂತನ ಪತ್ರಿಕೆ ಪ್ರವಾಸಿ ಪ್ರಪಂಚ ಲೋಕಾರ್ಪಣೆಯ ಈ ಕಾರ್ಯಕ್ರಮದಲ್ಲಿ ಪತ್ರಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕದ ಬಡವರ ಬಂಧುಗಳು ಅಂಥೇಳಿ ಖ್ಯಾತರಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ಗೆಳೆಯರು, ಈ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಮೀಡಿಯಾ ಚಾಲನೆ ಮಾಡಲಿಕ್ಕಂಥ ಮಾನ್ಯ ಶ್ರೀನಿವಾಸರವರೇ, ನಮ್ಮ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಜಂಗಲ್ ಲಾಡ್ಜಸ್ಸಿನ ಅಧ್ಯಕ್ಷರು, ಶಾಸಕರು ಆದ ಅನಿಲ್ ಚಿಕ್ಕಮಾದು ಅವರೇ, ಖ್ಯಾತ ಚಲನಚಿತ್ರ ನಟರು, ಮಿತ್ರರು ಆದ ಶ್ರೀ ಡಾಲಿ ಧನಂಜಯ ಅವರೇ, ಈ ಕಾರ್ಯಕ್ರಮಕ್ಕೆ ಕಾರಣರು, ಅಧ್ಯಕ್ಷತೆಯನ್ನು ವಹಿಸಿದವರು, ಮತ್ತೊಂದು ದೊಡ್ಡ ಕೆಲಸವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ಪ್ರವಾಸಿ ಪ್ರಪಂಚ ಪತ್ರಿಕೆಯನ್ನು ಹೊರತರುವಂಥ ಆ ಧೈರ್ಯ ತೋರಿಸಿರುವ ಗೆಳೆಯರಾದ ವಿಶ್ವೇಶ್ವರ್ ಭಟ್ರವರೇ, ನವೀನ್ ಸಾಗರ್ ಅವರೇ, ಚಿದಾನಂದ ಅವರೇ, ಈ ಕಾರ್ಯಕ್ರಮದಲ್ಲಿ ಭೈರಪ್ಪನವ್ರು ಬಂದು ಸಭೆಯ ಘನತೆಯನ್ನು ಹೆಚ್ಚಿಸಿದ್ದಾರೆ. ನಾನು ಮೇಲೆ ವೇದಿಕೆ ಮೇಲೆ ಇದ್ದವ್ರದ್ದು ಹೆಸರು ಹೆಂಗೆ ತೊಗೊಂಡೆ, ಹಂಗೆ ಸಭೆ ಸಮಾರಂಭದಲ್ಲಿ ಗಣ್ಯರಾದವರ ಹೆಸರು ತಗೋಬೇಕು ನಾವು. ಆದರೆ ಇಷ್ಟು ಸಂಖ್ಯೆಯಲ್ಲಿ ರಾಜ್ಯದ ಅತ್ಯಂತ ಗಣ್ಯರು ಸಮ್ಮಿಲಿತರಾಗಿಬಿಟ್ಟಿರಲ್ಲ, ಹೆಸರು ತಗೊಳ್ಳೋಕೆ ಹೋದ್ವಿ ಅಂದರೆ ಎಲ್ಲೋ ತಪ್ಪು ಮಾಡಿಬಿಡ್ತೀವಿ ನಾವು ಅನ್ನುವ ಆ ಭಯದಿಂದ ಎಲ್ಲ ಗಣ್ಯರಿಗೆ ನನ್ನ ಗೌರವವನ್ನು ಸಲ್ಲಿಸಿ ನೆರೆದಿರ್ತಕ್ಕಂಥ ಪತ್ರಿಕಾ ಮಿತ್ರರೇ ಹಾಗೂ ಗೆಳೆಯರೇ, ಪ್ರವಾಸಿ ಪ್ರಪಂಚವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದರು. ನಾನು ಅವರು ಬಿಡುಗಡೆ ಮಾಡುವವರೆಗೆ ಆ ಪ್ರವಾಸಿ ಪ್ರಪಂಚವನ್ನು ಗಂಭೀರವಾಗಿ ಗಮನಿಸಿರಲಿಲ್ಲ. ಭಾಳ ಅದ್ಭುತವಾಗಿ ಮೊದಲನೇ ಸಂಚಿಕೆ ಬಂದಿದೆ. ಅದೇ ಮಾದರಿಯಲ್ಲಿ ಹೋದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಅತ್ಯಂತ ಶ್ರೇಷ್ಠ ಪತ್ರಿಕೆಯಾಗಿ ಈ ಪ್ರವಾಸಿ ಪ್ರಪಂಚ ಬರ್ತದೆ ಅಂಥೇಳಿ ವಿಶ್ವಾಸವನ್ನು ನಾನು ವ್ಯಕ್ತ ಮಾಡ್ತೀನಿ. ಭಾಳ ಆತ್ಮೀಯತೆಯಿಂದ ಭಟ್ರು ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಮಾತನಾಡಿದರು. ಅವ್ರ ಬಗ್ಗೆ ಹೇಳುವಾಗ ಸಹೋದರಿ ಹೇಳ್ತಿದ್ರು, 190 ರಾಷ್ಟ್ರವನ್ನು ಅಡ್ಡಾಡಿದ್ದಾರೆ. ಅವ್ರವ್ರ ನಸೀಬರವು. ನಾವು ಪ್ರವಾಸಿ ಮಂತ್ರಿಯಾಗಿ ಮುಖ್ಯಮಂತ್ರಿಗಳು ನಮಗಿನ್ನೂ ಹೊರಗೆ ಹೋಗಕ್ಕೆ ಒಂದು ದೇಶಕ್ಕೂ ಕಳಿಸಿಲ್ಲ, ನೀವು 190 ರಾಷ್ಟ್ರ ಅಡ್ಡಾಡ್ಬಿಟ್ಟಿರೋ. ಒಂದು ಟೈಮ್ ಇತ್ತು, ವಿದೇಶಕ್ಕೆ ಹೋಗೋದಂದ್ರೆ ಒಂದು ದೊಡ್ಡ ಸಾಧನೆ, ಒಂದು ಅವಕಾಶ, ನಿಮ್ಮ ಪುಣ್ಯ, ಇವೆಲ್ಲ ಇತ್ತು. ಆದರೆ ಪ್ರವಾಸಕ್ಕೆ, ಜಗ ನೋಡೋಕ್ಕೆ, ಐಷಾರಾಮಿಗೆ
ಹೋಗುವಂಥ ಕಾಲ ಅದಾಗಿರಲಿಲ್ಲ. ಇವತ್ತು ನಾವು ಬೆಳೆದಿದ್ದೇವೆ, ಶ್ರೀಮಂತರಾಗಿದ್ದೇವೆ, ಹೊಸತನ್ನು ನೋಡಬೇಕು ಅನ್ನುವಂಥ ತವಕದಲ್ಲಿದ್ದೇವೆ. ಹಾಗಾಗಿ ಹೆಚ್ಚು ತಿಳಿದುಕೊಳ್ಬೇಕು ಅನ್ನುವಂಥ ಆ ಆಸಕ್ತಿ ನಮ್ಮನ್ನು ವಿದೇಶಗಳಿಗೆ ಕರೆದುಕೊಂಡು ಹೋಗ್ತದೆ. ವಿದೇಶಕ್ಕೆ ಭಾಳ ಹೋಗೋರು ಏನದಾರ ಅವ್ರ ಬಗ್ಗೆ ತಕರಾರಿಲ್ಲ. ಸರ್ಕಾರದ ಅನುಕೂಲತೆ ತಗೊಂಡು ಏನು ವಿದೇಶಕ್ಕೆ ಹೋಗ್ತಿರ್ತಾರೆ, ಅವರು ವಾಪಸ್ ಬರುವಾಗ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಇಳಿದ್ರೆ ಸಾಕು, ನಮ್ಮ ದೇಶ ಟೀಕೆ ಮಾಡ್ಕೊತಾನೆ ಬರ್ತಿರ್ತಾರೆ ಅವರು. ಅದು ಅಲ್ಲಿ ಹಂಗೈತಿ, ಇದು ಹಿಂಗೈತಿ. Those who go abroad at the cost of government, when they come back, they must try to do something from their authority, whatsoever is available with them, to get that type of thing implemented in India. If it was done in last 20 years or 10 years, ನಮ್ಮ ದೇಶ ಸ್ವಿಟ್ಜರ್ಲ್ಯಾಂಡ್ಗಿಂತ ಏನು ಕಡಿಮೆ ಆಗಿರ್ತಿರಲಿಲ್ಲ. ನೋಡ್ರಿ, ಹಂಗೆ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಈ ಸ್ವಿಟ್ಜರ್ಲ್ಯಾಂಡ್ಗೆ ಹೋದವರು ಜೂರಿಚ್ ಹೋಗಿರ್ತಾರೆ. ಅಲ್ಲಿ ರೋಪ್ವೇ, ಕೇಬಲ್ ಕಾರ್ ಅವನ್ನ ನೋಡಿ ಅಲ್ಲಿ ಅದರೊಳಗೆ ಪ್ರಯಾಣ ಮಾಡಿ ಅದ್ಭುತ ಅನುಭವ ಪಡ್ಕೊಂಡು ಸಂತೋಷಪಟ್ಟು ಅವರು, ಅವರ ಕುಟುಂಬದ ಸದಸ್ಯರು, ಸ್ನೇಹಿತರು ಆ ಸಂತೋಷದ ಮಾತುಗಳನ್ನು ನಾವು ಆಡ್ತಿರ್ತೀವಿ. ನಮ್ಮ ಕರ್ನಾಟಕದೊಳಗೆ where we boost ourselves that we are one of the developed state, ಮಾದರಿಯ ರಾಜ್ಯ, ಬೆಳವಣಿಗೆ ಆಗಿರ್ತಕ್ಕಂಥ ರಾಜ್ಯ ಅಂಥೇಳಿ ನಾವು ಅಂತೀವಿ. ಅಂಥ ರಾಜ್ಯದೊಳಗೂ ನಮ್ಗೆ ಒಂದು ಕೇಬಲ್ ಕಾರ್ ಇರಲಿಲ್ಲ. ಮೊನ್ನೆ ಸಿದ್ದರಾಮಯ್ಯನವರ ಮಾರ್ಗದರ್ಶನದೊಳಗೆ ಅವರ ನಿರ್ದೇಶನದಂತೆ ಒಂದು ರೋಪ್ವೇ ಆ್ಯಕ್ಟ್ ಮಾಡಿ ಈಗ ನಮ್ಮ ರಾಜ್ಯದೊಳಗೆ 11 ರೋಪ್ವೇಗಳನ್ನು, ಕೇಬಲ್ ಕಾರ್ಗಳನ್ನು ನಾವು ಬೇರೆ ಬೇರೆ ಪ್ರವಾಸಿ ಕೇಂದ್ರದೊಳಗೆ ಪ್ರಾರಂಭ ಮಾಡ್ತಾಯಿದ್ದೇವೆ ಅಂತೇಳಿ ಹೇಳೋದಕ್ಕೆ ಸಂತೋಷ ಅನಿಸ್ತದೆ. ನಮ್ಮಲ್ಲಿ ವಿದೇಶದ ಜೊತೆಗೆ ಭಾರತೀಯ ಪ್ರವಾಸೋದ್ಯಮವನ್ನು, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಪ್ರವಾಸೋದ್ಯಮವನ್ನು ನಾವು ಕಂಪೇರು ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿ ಹಂಗೆ ನಮ್ಮದು ಆಗಬೇಕು ಅಂಥೇಳಿ ಅಪೇಕ್ಷೆನೂ ಪಡೋಕ್ಕೆ ಹೋಗಬಾರ್ದು. ನಾವೆಲ್ಲ ಪ್ರವಾಸೋದ್ಯಮ ಅಂದರೆ 2 ಭಾಗ ಮಾಡಿಬಿಡ್ತೀವಿ ನಾವು. ಒಂದು ಐಷಾರಾಮಿ ಪ್ರವಾಸೋದ್ಯಮ, ಇನ್ನೊಂದು ಶ್ರೀಸಾಮಾನ್ಯನ ಪ್ರವಾಸೋದ್ಯಮ. ನಮ್ಮ ಭಟ್ರಿಗೆ ನಮ್ಮದು ವಿನಂತಿ ಏನು ಅಂದರೆ, ನಿಮ್ಮ ಪ್ರವಾಸಿ ಪ್ರಪಂಚದೊಳಗೆ ಓದುಗರು ಶ್ರೀಸಾಮಾನ್ಯರು ಕಡಿಮೆ ಇರ್ಬೋದು ಸಂಖ್ಯೆಯೊಳಗೆ, ಆದರೆ ಶ್ರೀಸಾಮಾನ್ಯನ ಪ್ರವಾಸೋದ್ಯಮಕ್ಕೆ ನಿಮ್ಮಿಂದ ಹೆಚ್ಚಿನ ಬಲ ತುಂಬಿಕೊಡ್ಬೇಕು, ಹೆಚ್ಚಿನ ಶಕ್ತಿ ತುಂಬಿಕೊಡ್ಬೇಕು. ನಾವೆಲ್ಲ ಪ್ರವಾಸ ಅಂದ್ರೆ ಭಾಳ ವರ್ಷದವರೆಗೆ, ಈಗ 20 ವರ್ಷದೊಳಗೆ ನಾವು ಹೆಚ್ಚು ಪ್ರದೇಶಗಳನ್ನು ನೋಡಿದ್ದೇವೆ. ನಾನು ಗ್ರ್ಯಾಜುಯೇಟ್ ಆಗುವವರೆಗೆ ನಮ್ಮ ಇನ್ಸ್ಟಿಟ್ಯೂಷನ್ ಹುಡುಗರನ್ನ, ಸ್ನೇಹಿತರ ಮಕ್ಕಳನ್ನು ನಮ್ಮ ಗದಗಿನಿಂದ, ನಮ್ಮ ಹುಬ್ಬಳ್ಳಿಯಿಂದ, ಹುಲ್ಕೋಟೆಯಿಂದ ನಾವು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಿದ್ವಿ ನಾವು. ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಆ ಹುಡುಗರು ಏನು ಪ್ರವಾಸಕ್ಕಾಗಿ ಆ ಬಸ್ ಚಾರ್ಜ್ ಕೊಡ್ತಿದ್ರು, ಆ ಬಸ್ ಚಾರ್ಜ್ ಅಷ್ಟೇ. ಅವರು ವಾಪಸ್ ಬರುವವರೆಗೂ ಅವ್ರ ಕಿಸೆಯಿಂದ 1 ನಯಾ ಪೈಸಾ ಖರ್ಚಾಗಿರ್ತಿರಲಿಲ್ಲ. ನಾವು ಕೊಡ್ತಿದ್ದಿಲ್ಲ, ಅಥವಾ ಸಂಸ್ಥೆಗಳು ಕೊಡ್ತಿರಲಿಲ್ಲ. ದೆರ್ ಆರ್ ಫಿಲಾಂಥ್ರಫೀಸ್. ನಾವು ಹುಬ್ಬಳ್ಳಿ ಅಥವಾ ಗದಗ ಬಿಟ್ವಿ ಅಂದರೆ ಸಿದ್ಧಾರೂಢರ ಮಠಕ್ಕೆ ಬಂದು ಅಲ್ಲೇ ಪ್ರಸಾದ ಮಾಡಿ ಮುಂದೆ
ಮುರುಡೇಶ್ವರ, ಇಡಗಂಜಿ ಗಣಪ ಅಲ್ಲೇನೂ ಪ್ರಸಾದ ಮಾಡೇನೆ ಹೊಂಡೋದು. ಮತ್ತು ಕೊಲ್ಲೂರಿಗೆ ಹೋದ್ವಿ ಅಂದ್ರೆ ಕೊಲ್ಲೂರೊಳಗೆ ಪ್ರಸಾದ ಮಾಡಿ ಅಲ್ಲೇ ವಿಶ್ರಾಂತಿ ತೊಗೊಳ್ಳೋದು. ಮುಂದೆ ಉಡುಪಿಗೆ ಹೋಗಿ ಪ್ರಸಾದ ಮಾಡೋದು. ಅಂದರೆ ಉಡುಪಿ, ಹೊರನಾಡು, ಧರ್ಮಸ್ಥಳ, ಮೈಸೂರಿಗೆ ಬರುವವರೆಗೆ ನಮ್ಮ ಉತ್ತರ ಕರ್ನಾಟಕದ ಶ್ರೀಸಾಮಾನ್ಯ ಪ್ರವಾಸಿಗ ಏನದಾನ ಅವನು ಯಾವುದೇ ರೀತಿಯ ಹಣ ಖರ್ಚು ಮಾಡೋದಿಲ್ಲ. ಅವನಿಗಾಗಿ ಈ ಎಲ್ಲ ದೇವಸ್ಥಾನಗಳಿರ್ಬೋದು, ಫಿಲಾಂಥ್ರಫಿಕ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅವನನ್ನು ಸ್ವಾಗತಿಸಿ ಅವನ ಅತಿಥಿಯನ್ನಾಗಿ ನೋಡಿ ಅವನಿಗೆ ಆ ಪ್ರದೇಶವನ್ನೆಲ್ಲ ನೋಡುವಂಥ ದೊಡ್ಡ ಸೌಲಭ್ಯವನ್ನು ಸೃಷ್ಟಿ ಮಾಡಿ ಪ್ರವಾಸೋದ್ಯಮವನ್ನು ಅತ್ಯಂತ ಜೀವಂತವಾಗಿಟ್ಟಿರ್ತಕ್ಕಂಥವರು ಅವರು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಗಮನಿಸ್ತೀನಿ ಹಾಗೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಮ್ಮದು ಇನ್ನೊಂದು ಕೊರತೆ ಇದ್ದು ಅಂದರೆ ನಮ್ಮಲ್ಲಿ ಇರೋದನ್ನು ನಾವು ತೋರಿಸೋದಕ್ಕೆ ಭಾರಿ ಹಿಂದ್ಮುಂದೆ ನೋಡ್ತೀವಿ. ನಾನು ಹೇಳುವ ಈ ವಿಶ್ಲೇಷಣೆ ನಿಮಗೆ ಸ್ವಲ್ಪ ಪ್ರಶಾಂತ್ಗೆ ಅವರಿಗೆಲ್ಲ ಇದ್ಯಾಕೆ ಹಿಂಗೆ ಹೇಳಿದರು ಅಂತ ಅನ್ನಿಸ್ಬೋದು ಅವರು. ಈಗ ನೋಡಿ, ಕರ್ನಾಟಕದೊಳಗೆ ಅದ್ಭುತವಾಗಿರ್ತಕ್ಕಂಥ ಅರಮನೆ ಇದೆ. ಅರಮನೆಯ ಮುಖಾಂತರನ ನಾವು ಇವತ್ತು ಪ್ರವಾಸೋದ್ಯಮಕ್ಕೆ ಕರ್ನಾಟಕ ಹೆಚ್ಚು ಆಕರ್ಷಣೆಯ ಕೇಂದ್ರ ಅಂತ ಅಂತೀವಿ. ಏನೋ ನೀವು ಪ್ರವಾಸೋದ್ಯಮ ಯಾವುದೋ ಒಂದು ಸಣ್ಣ ಲಿಟ್ರೇಚರ್ ಇರಲಿ, ದೊಡ್ಡ ಲಿಟ್ರೇಚರ್ ಇರಲಿ, ಅದರೊಳಗೆ ಅರಮನೆ ಫೋಟೋ ಹಾಕಲಿಲ್ಲ ಅಂದರೆ ಸಮ್ವೇರ್ ಇಟ್ ಈಸ್ ಇನ್ಕಂಪ್ಲೀಟ್ ಅಂತೇಳಿ ನಮಗೆ ಅನ್ನಿಸ್ತಿರ್ತದೆ. ಇಷ್ಟು ವರ್ಷ 70 ವರ್ಷ ನಾವು ನಮ್ಮ ವಿಧಾನಸೌಧವನ್ನು ಪ್ರವಾಸಿಗರಿಗೆ ತೋರಿಸ್ಬೇಕು, ಇದೊಂದು ದೊಡ್ಡ ಪ್ರವಾಸಿ ಕೇಂದ್ರ, ಈ ಒಂದು ಶಕ್ತಿ ಕೇಂದ್ರ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅಂಥೇಳಿ ಯಾರಿಗೂ ಅನ್ನಿಸ್ಲಿಲ್ಲಲ್ಲ. ಮಾನ್ಯ ಸಿದ್ದರಾಮಯ್ಯನವರ ಮಾರ್ಗದರ್ಶನದೊಳಗೆ ನಮ್ಮ ವಿಧಾನಸೌಧ ಸಹಿತ ಅರಮನೆ ಅಷ್ಟೇ ಯಾಕೆ ಅದ್ಭುತವಾದ ದೇವಾಲಯಗಳಿಗಿಂತ ಪ್ರಜಾಪ್ರಭುತ್ವದ ದೇಗುಲ ಇದನ್ನು ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದ್ದೇವೆ ಅಂಥೇಳಿ ಹೇಳೋದಕ್ಕೆ ಭಾಳ ಸಂತೋಷ ಅನಿಸುತ್ತೆ. ನಾನು ಒಂದು ಉದಾಹರಣೆಯನ್ನು, ಭಾಳಷ್ಟು ಜನ ಪತ್ರಿಕಾ ಸ್ನೇಹಿತರಿದ್ರಿ, ನಿಮಗೂ ನಾನು ಸಲಹೆಯನ್ನು ಮಾಡ್ತಾಯಿದ್ದೀನಿ. ದಯಮಾಡಿ ಗ್ರಾಮ ನೋಡಿದವರು ನಾವಿರ್ಬೋದು, ಆದರೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ನೋಡಿಲ್ಲ ಹಳ್ಳಿನ. ಹಳ್ಳಿಯೊಳಗೆ ಕಂಬಾರ ಅಂದ್ರೇನು, ಕುಂಬಾರ ಅಂದ್ರೇನು ನೀವು ಟೆಕ್ಸ್ಟ್ ಬುಕ್ನಾಗ ತೆಗೆದು ತೋರಿಸ್ಬೇಕಿಲ್ಲಂದ್ರೆ ಮೊಬೈಲ್ನಾಗ ನೀವು ತೆಗೆದು ತೋರಿಸ್ಬೇಕು. ಕಂಬಾರ ಅಂದ್ರೆ ಹಿಂಗೆ, ಕುಂಬಾರ ಅಂದ್ರೆ ಹಿಂಗೆ ಅಂತೇಳಿ. ಇಲ್ಲೇ ಬೆಂಗಳೂರೊಳಗೆ ಜಕ್ಕೂರೊಳಗೆ ಒಂದು ಮಾದರಿ ಗ್ರಾಮವನ್ನು ಮಾಡಿದ್ದೇವೆ. ಕೆಲವು ಪತ್ರಿಕೆಯೊಳಗೆ ದೊಡ್ಡ ದೊಡ್ಡ ಒಂದು ಫುಲ್ ಪೇಜ್ ಆರ್ಟಿಕಲ್ಲ ಬಂದು ಆ ಮಾದರಿ ಗ್ರಾಮವನ್ನು ತಾವು ವಿದೇಶಿಗರಿಗೆ ಮಾತ್ರವಲ್ಲ, ಬೆಂಗಳೂರಿನ ಜನರಿಗೆ, ಯಾರು ನಾವು ಫಾರಿನ್ಗೆ ಹೋಗ್ಬೇಕು ನೋಡ್ಬೇಕು ಅಂತಾರೆ ಅವ್ರಿಗೆ ನಮ್ಮ ಭಾರತವನ್ನು ತೋರಿಸುವಂಥ, ನಮ್ಮ ಗ್ರಾಮವನ್ನು ತೋರಿಸುವಂಥ ಒಂದು ತಕ್ಷಣದಲ್ಲಿ ಅದನ್ನು ನೀವು ಮಕ್ಕಳ ಮನಸ್ಸಿನ ಮೇಲೆ ಅದರದ್ದು ಪ್ರಿಂಟ್ ಬೀಳೋ ಹಾಗೆ ಆ ಮಾದರಿ ಗ್ರಾಮವನ್ನು ತೋರಿಸ್ಬೇಕಂದ್ರೆ ಇಂಥವು ಇರುವಂಥವು ಭಾಳಷ್ಟು ನಮ್ಮವ ಅನ್ನುವ ಏನದವು ಅವನ್ನ ನಾವು ಪ್ರವಾಸಿಗರಿಗೆ ತೆಗೆದಿಡಬೇಕು. ಅವುಗಳ ಬಗ್ಗೆ ವಿಶೇಷವಾಗಿ ಪ್ರವಾಸಿ ಪ್ರಪಂಚದಲ್ಲಿ ಇನ್ನು ಮುಂದೆ ಬರುವಂತೆ ಆಗಲಿ ಅಂಥೇಳಿ ನಾನು ಈ ಸಂದರ್ಭದೊಳಗೆ ಹಾರೈಕೆ ಮಾಡ್ತೀನಿ. ನಿಮಗೆಲ್ಲರಿಗೂ ಗೊತ್ತಿದೆ, ಈ ಸಣ್ಣ ಮಕ್ಕಳನ್ನು ಪ್ರವಾಸಿ ದಿನ ಅಂತ ಮಾಡಿ ಶಾಲೆಯವರು ಟೊಮೆಟೊ ಗಾರ್ಡನಿಗೆ ಕರ್ಕೊಂಡು ಹೋಗ್ತಾರೆ. ಇಷ್ಟು ಸಂತೋಷ ಪಡ್ತಾರೆ. ನನಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ದೊಳಗೆ ದೊಡ್ಡ ಕೆಲಸ ಮಾಡ್ತಕ್ಕಂಥ ಜಯರಾಮ್ ಅವರು ಹೇಳ್ತಾಯಿದ್ರು, ಆ ಮಕ್ಕಳು ಆ ಟೊಮೆಟೊನ ಟಚ್ ಮಾಡೋದಕ್ಕೆ, ಹರಿಯೋದಕ್ಕೆ, ಅವನು ತಿನ್ನೋದಕ್ಕೆ ಅವರು ಆ ದಿವಸ ಸಂಪೂರ್ಣವಾಗಿ ಅತ್ಯಂತ ಸಂತೋಷದಿಂದ ಕಳೀತಾರೆ. ಅವ್ರಿಗಿಂತ ಮಕ್ಕಳಿಗಿಂತ ಆ ಪಾಲಕರು ಏನು ಬಂದಿರ್ತಾರೆ, ಆ ಪಾಲಕರು ಅಷ್ಟು ದೊಡ್ಡ ಸಂತೋಷವನ್ನು ಅನುಭವಿಸ್ತಾರೆ. ಅಂದರೆ ಇದೆಲ್ಲ ನೀವು ಹಳ್ಳಿ ಹುಡುಗರಿಗೆ ಬಿಟ್ಟರೆ ಅಂದರೆ ದೀಸ್ ಆರ್ ಕಾಮನ್. ಆದರೆ ಬೆಂಗಳೂರಿನವ್ರಿಗೆ ಇದು ಒಂದು ದೊಡ್ಡ
ಆಕರ್ಷಣೀಯವಾಗಿರ್ತಕ್ಕಂಥ ಘಟನೆ ಆಗ್ತದೆ. ಆದ್ದರಿಂದ ಇಂಥ ನಮ್ಮದನ್ನು ನೀವು ಹೆಂಗೆ ಜನರಿಗೆ ಹೆಚ್ಚು ಜನಪ್ರಿಯಗೊಳಿಸೋದ್ರೊಳಗೆ ಅನುಕೂಲ ಮಾಡ್ತೀರಿ, ಅದಕ್ಕೆ ಈ ಒಂದು ಪ್ರವಾಸಿ ಪ್ರಪಂಚ ತನ್ನ ಕೆಲಸ ಮಾಡಬೇಕು, ಮಾಡ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದೊಳಗೆ ಅಪೇಕ್ಷೆ ಮಾಡ್ತೀನಿ. ಈ ಪ್ರವಾಸೋದ್ಯಮ ಎಲ್ಲರೂ ನೋಡ್ರಿ, ನೀವು ಪ್ರವಾಸೋದ್ಯಮ ಅಂದ ಆದಾಯದ ಬಗ್ಗೆ ಮಾತು, ನೀವು ಭಾಳ ಗಳಿಸ್ತೀರಿ ನೀವು, ದಿಸ್ ಈಸ್ ಸೋರ್ಸ್ ಆಫ್ ರೆವಿನ್ಯೂ. For a while I beg to differ with those people who feels that this is source of revenue. This is source of enlightenment. This is source of educating people. This is source of communicating values to them, getting ourselves exposed with what big things that we have in our country, in our society, in our history. ನಮ್ಮತನ ಏನೈತೆ ಅನ್ನೋದನ್ನು ತೋರಿಸ್ಬೇಕು ಅಂದರೆ, ಈಗ ಹಂಪಿಗೆ ಹೋದ್ರಿ ಅಂತ ತಿಳ್ಕೊಳ್ರಿ ನೀವು, ವಾಟ್ ಈಸ್ ದಟ್ ಬಿಗ್ ರೆವಿನ್ಯೂ ಯು ಗೆಟ್? ಬಟ್ ವಾಟ್ ವಿ ಕಮ್ಯುನಿಕೇಟ್ ಥ್ರೂ ಹಂಪಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ವಿ ಗೆಟ್ ಎಸ್ ಎ ರೆವಿನ್ಯೂ ಇದರ್ ಟು ದ ಸ್ಟೇಟ್ ಗೌರ್ಮೆಂಟ್ ಆರ್ ಟು ದ KSTDC ಆರ್ ಟು JLR. ಎಷ್ಟು ನಿಮಗೆ ಆದಾಯ ಬಂತು ಅಲ್ಲ, ಅದು ನಮ್ಮದು. ವಿ ಆರ್ ಹಂಪಿ, ನಾವು ಈ ಹಂಪಿ ವಿಜಯನಗರ ಅರಸರು ನಾವು, ಕನ್ನಡಿಗರು ನಾವು ಅನ್ನೋದನ್ನು ತೋರಿಸುವಂಥದ್ದು ನಿಜವಾದ ಪ್ರವಾಸದ ಉದ್ದೇಶನೂ ಆಗಬೇಕು. ಈಗ ನಾವು ಪ್ರವಾಸೋದ್ಯಮ ಉದ್ಯಮ, ಈ ಕೃಷಿ ಉದ್ಯಮ ಏನೈತಲ್ಲ ಹಂಗೆ ಪ್ರವಾಸೋದ್ಯಮ ಇರಬೇಕು ರೀ. ಈ ಭಾಳ ರಾಷ್ಟ್ರಗಳು ಭಾರಿ ಆರ್ಥಿಕವಾಗಿ ಬಲಶಾಲಿಗಳಾಗ್ತವೆ ಈ ಪ್ರವಾಸೋದ್ಯಮದ ಮುಖಾಂತರ. ಬಟ್ ಲುಕ್ ಆಟ್ ವಾಟ್ ಆರ್ ದೇರ್ ಆ್ಯಕ್ಟಿವಿಟೀಸ್. ದೇ ಆರ್ ನಾಟ್ ಶೋಯಿಂಗ್ ಯು ಪ್ಯಾಲೇಸಸ್, ದೇ ಆರ್ ನಾಟ್ ಶೋಯಿಂಗ್ ಯು ವಿಧಾನಸೌಧ, ದೇ ಆರ್ ನಾಟ್ ಶೋಯಿಂಗ್ ಯು ಟೆಂಪಲ್ಸ್. ದೇರ್ ರೆವಿನ್ಯೂ ಈಸ್ because of sale of liquor, because of a lot of activities which we don't like as Indian society. There the revenues are more important, and they have grown to that extent because of that large resource that they are getting. We are not. We don't want also. ನನ್ನ ಸ್ನೇಹಿತರೊಬ್ಬರು ಹೇಳಿದರು, ಏನು ನಿಮ್ಮ ಬೀಚು, ಕಾರವಾರ ಬೀಚು 320 ಕಿಲೋಮೀಟರ್ ಕರಾವಳಿ ಪ್ರದೇಶ ಐತಲ್ಲ, ಒಂದು 2-3 ಕ್ಯಾಸಿನೋ ಮಾಡಿದ್ರೆ ರೆವಿನ್ಯೂ ಹರಿದು ಬರ್ತಾ. ಮಾನ್ಯ ಮುಖ್ಯಮಂತ್ರಿಗಳದ್ದು ಮನಸ್ಸು ಅದಿಲ್ಲ. ಕ್ಯಾಸಿನೋ ಮುಖಾಂತರ ಗೋವಾದೊಳಗೆ ಬೇಕಾದಷ್ಟು ರೆವಿನ್ಯೂ ಬರ್ತಿರ್ಬೋದು, ಆದರೆ ಕರ್ನಾಟಕ ಸಿದ್ದರಾಮಯ್ಯನವರು ಇರುವವರೆಗೆ ಕ್ಯಾಸಿನೋದಂಥ ಆ್ಯಕ್ಟಿವಿಟೀಸನ್ನು ನಾವು ಎನ್ಕರೇಜ್ ಮಾಡೋದಿಲ್ಲ. ಪ್ರವಾಸೋದ್ಯಮದ ಇಲಾಖೆಯವ್ರದ್ದು ರಿಸೋರ್ಸ್ ಮೊಬಿಲೈಸೇಷನ್ ಒಳಗೆ ನಾವು ಸ್ವಲ್ಪ ಕರ್ತವ್ಯದೊಳಗೆ ಕಡಿಮೆ ಆಗ್ಬೋದು, ಆದರೆ ಕ್ಯಾಸಿನೋದಂಥ ಆ್ಯಕ್ಟಿವಿಟೀಸನ್ನು ನಾವು ಬೆಳೆಸಬಾರ್ದು. ನನಗೆ ಭಾಳ ಸಂತೋಷ ಅನ್ನಿಸ್ತದೆ, ಮಾನ್ಯ ಮುಖ್ಯಮಂತ್ರಿಗಳು ಪ್ರವಾಸೋದ್ಯಮ ಬಗ್ಗೆ, ಇತಿಹಾಸದ ಬಗ್ಗೆ, ನಮ್ಮತನದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಕಲಾಕೃತಿಗಳ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿಕೊಂಡಿದ್ದಾರೆ. ನೋಡಿ, ನಿನ್ನೆ ಇನ್ಸ್ಪೈಟ್ ಆಫ್ ಹೀಸ್ ಲಿಟಲ್ ಇನ್ಕನ್ವೀನಿಯನ್ಸ್, ಸ್ವಲ್ಪ ಅನಾನುಕೂಲ ಇದ್ದಾಗ್ಯೂ ಸಹಿತ ಲಕ್ಕುಂಡಿವರೆಗೆ ಬಂದು ಲಕ್ಕುಂಡಿಯಲ್ಲಿ ಉತ್ಖನನವನ್ನು ಪ್ರಾರಂಭ ಮಾಡಿ 101 ಗುಡಿ, ದೇವಾಲಯ, 101 ಬಾವಿ ಇದ್ದಿರ್ತಕ್ಕಂಥ ಆ ಲಕ್ಕುಂಡಿಯೊಳಗೆ ಉತ್ಖನನವನ್ನು ಪ್ರಾರಂಭಿಸಿ ಆ 101 ಗುಡಿಗಳನ್ನು ಹುಡುಕ್ಬೇಕು. ಪಾಟೀಲ್ರೆ, ಈಗೇನು 30-40 ಅದಾವ ಅಂತೇಳಿ ಆ 101 ಇರಲೇಬೇಕು. ಆ 101 ದೇವಸ್ಥಾನಗಳನ್ನು, 101 ಬಾವಿಗಳನ್ನು ಹುಡುಕ್ತಕ್ಕಂಥ, ಆ ಸಂಶೋಧನೆ ಮಾಡ್ತಕ್ಕಂಥ
ಆ ಎಕ್ಸ್ಕವೇಷನನ್ನು ಪ್ರಾರಂಭಿಸಿ ಎಲ್ಲರಿಗೂ ಹುರಿದುಂಬಿಸಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಸಂದರ್ಭದೊಳಗೆ ನಮಗೆ ಸುಮಾರು 1200 ಪ್ರಾಚ್ಯಾವಶೇಷಗಳು ಸಿಕ್ಕಿದ್ದು. ಆ ಪ್ರಾಚ್ಯಾವಶೇಷಗಳನ್ನು ಒಂದೆಡೆ ಇರಿಸೋದು ಅಷ್ಟೇ ಅಲ್ಲ, ಮತ್ಯಾವ ಸಿಗ್ತಾವೋ ಅವನ್ನೆಲ್ಲ ಸೇರಿಸಿ ಒಂದು ಬಯಲು ಪ್ರಾಚ್ಯಾವಶೇಷಗಳ ವಸ್ತು ಸಂಗ್ರಹಾಲಯವನ್ನು ಮಾಡಿರಿ, ಓಪನ್ ಮ್ಯೂಸಿಯಮನ್ನು ಮಾಡಿರಿ, ಅದಕ್ಕಾಗಿ ಎಷ್ಟು ಖರ್ಚಾದ್ರೂ ಸರಿ ಮಾಡೋಣ ಅನ್ನುವಂಥ ಭರವಸೆಯನ್ನು ಕೊಟ್ಟು ನಮ್ಮ ಭಾಗದೊಳಗೆ ಪ್ರವಾಸೋದ್ಯಮ ಬೆಳೆಯೋದಕ್ಕೆ ಒಂದು ದಾಪುಗಾಲನ್ನು ಹಾಕಿಸಿ ಬಂದಿದ್ದಾರೆ ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಸಂತೋಷ ಅನ್ನಿಸ್ತದೆ. ಸಮಯ ಹೆಚ್ಚಿಗೆ ತಗೊಂಡೆ. ಮಾನ್ಯ ವಿಶ್ವೇಶ್ವರ ಭಟ್ರು ಒಂದು ಮಾತು ಹೇಳಿದರು, ಅದು ನೀವೇನು ಹೇಳ್ತೀರಿ ಅದಕ್ಕೆ ಗಾದೆ ಅಕ್ಕವು, ಗಾದೆ ಇದ್ದದ್ದನ್ನು ನೀವು ಹೇಳೋಂಗಿಲ್ಲ. ವಿಶ್ವೇಶ್ವರ ಭಟ್ರ ವಿಶೇಷತೆ ಅಂದರೆ ಅವ್ರು ಏನು ಹೇಳ್ತಾರೆ ಅವು ಗಾದೆ ಆಗ್ತಾವೆ, ಗಾದೆ ಇದ್ದದ್ದನ್ನು ಅವ್ರು ಹೇಳೋಂಗಿಲ್ಲ. ನಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂದರೆ, ಕುಳಿತು ಕೆಟ್ಟವರು ಇರಬಹುದು, ಆದರೆ ತಿರುಗಿ ಕೆಟ್ಟು ಹೊಕ್ಕಾರ ಅಂತಿರ್ತಾರೆ. ಇದು ಗಾದೆ. ಆದರೆ ವಿಶ್ವೇಶ್ವರ ಭಟ್ರ ಅನುಭವ, ಆ ಯಶಸ್ಸು, ಆ ಗಾದೆಯನ್ನೇ ಬದಲಾವಣೆ ಮಾಡುವಂಥ ಒಂದು ಯಶಸ್ವಿ ವ್ಯಕ್ತಿತ್ವ ಮಾನ್ಯ ವಿಶ್ವೇಶ್ವರ ಭಟ್ರವ್ರದ್ದು ಆಗಿದೆ. ಅವರ ಪ್ರಯತ್ನದಿಂದ ಈ ಪ್ರವಾಸಿ ಪ್ರಪಂಚ ಒಂದು ಅತ್ಯಂತ ಶ್ರೇಷ್ಠ ಪತ್ರಿಕೆಯಾಗಿ ಹೊರಬರಲಿ, ಶ್ರೀಸಾಮಾನ್ಯನಿಗೆ ಅನುಕೂಲ ಮಾಡೋದ್ರ ಜೊತೆಗೆ ಮೌಲ್ಯಗಳನ್ನು ಉಳಿಸಿ ಬೆಳೆಸುವ ನಮ್ಮ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಗೆ ಮುದು ನೀಡುವಂಥ, ಸಹಕರಿಸುವಂಥ ಪ್ರವಾಸೋದ್ಯಮ ಬೆಳವಣಿಗೆಗೆ ಇದು ಒಂದು ರೀತಿ ಸರ್ಕಾರಕ್ಕೆ ಸದಾಕಾಲ ಎಚ್ಚರಿಕೆ ನೀಡುವಂಥ ಪತ್ರಿಕೆಯೂ ಆಗಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ.